ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಸಾಸಲಿಯಲ್ಲಿ ಕೆಪಿಎಸ್ ಮತ್ತು ಕಾಲೇಜು ಪ್ರಾರಂಭೋತ್ಸವ, ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸಿದ ಶಾಸಕ BN ರವಿಕುಮಾರ್. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಸಾದಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ 2026-27ನೇ ಸಾಲಿನ ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ ಮತ್ತು ಕಾಲೇಜು ಪ್ರಾರಂಭೋತ್ಸವ ಹಾಗೂ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗುವುದರ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಅವರು ತಮ್ಮ ಶ್ರೀ HD ದೇವೇಗೌಡ ಮತ್ತು ಶ್ರೀ ಜಯಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಎಲ್ಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ BN ರವಿಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾವು ಶಿಕ್ಷಣಕ್ಕೆ ಏಕೆ ಅಷ್ಟೊಂದು ಒತ್ತು ನೀಡಬೇಕೆಂದರೆ, ನನ್ನ ತಂದೆ ತಾಯಿ ನನ್ನನ್ನು ಓದಿಸಲು ಬಹಳಷ್ಟು ಪ್ರಯತ್ನ ಪಟ್ಟಿದ್ದರು. ನಾವು ಆರ್ಥಿಕವಾಗಿ ಸದೃಢವಾಗಿದ್ದರು. ಅಂದಿನ ಸಂದರ್ಭದಲ್ಲಿ ನನಗೆ ಹೆಚ್ಚು ಓದಲು ಸಾಧ್ಯವಾಗಲಿಲ್ಲ. ನನ್ನ ರೀತಿ ಕ್ಷೇತ್ರದ ಯಾವುದೇ ಮಗು ಅವಿದ್ಯಾವಂತನಾಗಬಾರದು, ಎಲ್ಲರೂ ಉತ್ತಮ ಶಿಕ್ಷಣ ಪಡೆದು ವಿದ್ಯಾವಂತರಾಗಬೇಕು ಎಂಬ ದೃಢ ಸಂಕಲ್ಪದಿಂದ ಈ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮ ಯಶಸ್ಸಿನ ಹಿಂದಿನ ಶಕ್ತಿಯನ್ನು ಸ್ಮರಿಸಿದ ಅವರು, ನಾನು ಕ್ಷೇತ್ರದಲ್ಲಿ ಶಾಸಕನಾಗಲು ನನ್ನ ತಂದೆ ತಾಯಿ, ನನ್ನ ಗುರುಗಳು ಹಾಗೂ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ HD ದೇವೇಗೌಡರೇ ಕಾರಣ. ಈ ಮೂವರ ಮಾರ್ಗದರ್ಶನ ಹಾಗೂ ಆಶೀರ್ವಾದವನ್ನು ಪಾಲಿಸಿದರಿಂದಲೇ ನಾನು ಈ ಮಟ್ಟದ ಬೆಳೆಯಲು ಸಾಧ್ಯವಾಯಿತು ಎಂದು ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ P. ಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ಮುಖಂಡರಾದ ಮಂಜುನಾಥ್, ಮೇಲೂರು ಮಂಜುನಾಥ್, ಶ್ರೀನಿವಾಸ್, ಸಾದಲಿ ತ್ಯಾಗರಾಜ್, ಗಂಗಾಧರ್, E. ತಿಮ್ಮಸಂದ್ರ, ವೆಂಕಟ ಶಿವರೆಡ್ಡಿ ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸುಂದರವಾಗಿ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ನೋಡಿ ಬಂದಿದೆ. ಧನ್ಯವಾದಗಳು ಸರ್. ಈ ದಿನ ಒಂದು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತಿನ ದಿನ ಒಂದು ನಮ್ಮ ಊರಿನಲ್ಲಿ ಒಂದು ಶಾಲಾ ಪ್ರಾರಂಭೋತ್ಸವ ಆಲ್ರೆಡಿ ನಾವು ಏನು ಜೂನ್ 1ನೇ ತಾರೀಕಲ್ಲಿ ನಾವೆಲ್ಲ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ಆದರೆ ಸರ್ದು ಏನು ಅಂದರೆ ಕೊಡುಗೈ ಅವರ ಆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಈ ಸಾದಲಿ ಗ್ರಾಮದಲ್ಲಿ ಮಾಡುವಾಗ ಏನಾದರೂ ಕೊಟ್ಟು ಪ್ರಾರಂಭೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಪ್ರಾರಂಭೋತ್ಸವ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆ ಈ ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಶಿಕ್ಷಣದಲ್ಲಿ ಒಂದು ಆಯ್ಕೆಯನ್ನ ಮಾಡಿಕೊಂಡು ನಾನೊಬ್ಬ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡೆ. ನಾನು ಕೊನೆವರೆಗೂ ಶಿಕ್ಷಕನಾಗಿರೋದಕ್ಕೇನೆ ಇಷ್ಟಪಡ್ತೀನಿ. ಎಂಥ ಅಧಿಕಾರಿಯಾದರೂ ಅಲ್ಲಿ ನನ್ನ ಒಳಗಡೆ ಒಬ್ಬ ಶಿಕ್ಷಕ ಇರ್ತಾನೆ. ಪರಿಶೀಲನೆ ಅಂದ್ರೆ ತುಂಬಾ ಮಾಹಿತಿಗಳು ಸಿಕ್ತು. ತಮ್ಮ ವೇತನವನ್ನೇ ವಿದ್ಯಾರ್ಥಿಗಳಿಗೆ ಮುಡಿಪಾಗಿಟ್ಟಿರುವಂತವರು. ಕಳೆದ ವರ್ಷ ನಮ್ಮಲ್ಲಿ 2475 ವಿದ್ಯಾರ್ಥಿಗಳು SSLCಯಲ್ಲಿ ಕುಳಿತು ಬರೀ 28 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ಇನ್ನೆಲ್ಲಾ ಮಕ್ಕಳು ಕೂಡ ಅಚ್ಚುಕಟ್ಟಾಗಿ ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡೋದಕ್ಕೆ ಕಾರಣ ನಮ್ಮ ಯಜಮಾನರು. ಹಾಗಾಗಿ ಅವರು 5 ಶಾಲೆಗಳಿಗೆ ಏನು 100% ಬಂದಂತ ಶಾಲೆಗಳಿಗೆ ನಗದು ಬಹುಮಾನವನ್ನ ಶಿಕ್ಷಕರಿಗಾಗಿಯೇ, ಶಿಕ್ಷಕರು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಶಿಕ್ಷಕರಿಗೆ ಕೊಡಬೇಕು ಅಂದ್ಬಿಟ್ಟು ಅದನ್ನ ಕೊಟ್ಟಂತದ್ದು. ಮತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ಏನು 1 ಲಕ್ಷದ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ 1 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ, 2ನೇ ಬಹುಮಾನವನ್ನ ತೆಗೆದುಕೊಂಡವರು ಇಬ್ರು ಬಂದ್ರು ಅಂತ ಅವರಿಗೆ ಇಬ್ಬರಿಗೂ ಕೂಡ 50 ಸಾವಿರದ ಬಹುಮಾನ, 3ನೇ ಬಹುಮಾನವನ್ನು 25,000 ರೂಪಾಯಿ ಬಹುಮಾನವನ್ನ ಯಾವ ಶಾಸಕರು ತಾನೇ ಕೊಡೋಕೆ ಸಾಧ್ಯ ಇದೆ? ಈಗ ಅಂತ ಒಂದು ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ. ಏನು 40 ವರ್ಷಗಳ ಅಲ್ಲಿ ಏನು ಅಭಿವೃದ್ಧಿ ಕಾಣದಂತಹ ಈ ಒಂದು ಕ್ಷೇತ್ರ, ಅದು ಈ ಭಾಗ 3 ವರ್ಷಗಳಲ್ಲಿ ಇವತ್ತು ಅನೇಕ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಅವರು ಈ ಕ್ಷೇತ್ರಕ್ಕೆ ಏನಾದ್ರೂ ಇಲ್ಲೇನು ಬಹಳ ಹಿಂದುಳಿದಿರುವಂತಹ ಕ್ಷೇತ್ರ ಇದು. ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡು
ಇವತ್ತು ಯಾವುದೇ ನೀರಾವರಿ ಮೂಲ ಇಲ್ಲ ಇಲ್ಲಿ. ಮಳೆ ಮೇಲೆ ಅವಲಂಬಿತರಾಗಿರ್ತಾರೆ, ಕೂಲಿಗೆ ಅವಲಂಬಿತರಾಗಿರ್ತಾರೆ. ಇವರಿಗೆ ಈ ಭಾಗಕ್ಕೆ ಏನಾದರೂ ಒಂದು ನಾವು ಕೊಡುಗೆ ಕೊಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರೋಂಥವರು ಶಾಸಕರು. ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ರೈತ ಕುಟುಂಬದ ಒಬ್ಬರನ್ನ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ತಾವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ಏನಿವತ್ತು ಈ ಕ್ಷೇತ್ರದಲ್ಲಿ 2023-24ನೇ ಸಾಲಿನ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ಸುಮಾರು 13,700 ಜನ ಮಕ್ಕಳಿದ್ದರು. ಅದಾದಮೇಲೆ 24-25ನೇ ಸಾಲಿನ ನೋಡಿದಾಗ 12,300 ಬಂತು. ಮತ್ತು 25-26ನೇ ಸಾಲು ನೋಡಿದಾಗ 11,600 ಬಂತು. ಈ ವರ್ಷ ನೋಡಿದಾಗ ಮತ್ತೆ 1,000 ಕಡಿಮೆ ಆಗಿದೆ. ಈಗ ನಾವು ಗಮನಿಸಿದಾಗ 1ನೇ ತರಗತಿಯಿಂದ 4ನೇ ತರಗತಿವರೆಗೂ 4,120 ಜನ ವಿದ್ಯಾರ್ಥಿಗಳಿದ್ದಾರೆ. 5ನೇ ತರಗತಿಯಿಂದ 7ನೇ ತರಗತಿವರೆಗೂ 3,261 ಜನ ವಿದ್ಯಾರ್ಥಿಗಳಿದ್ದಾರೆ. ಮತ್ತು 8ರಿಂದ 10ನೇ ತರಗತಿವರೆಗೂ ನೋಡಿದಾಗ 2,094 ಜನ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಸುಮಾರು ಇಡೀ ಕ್ಷೇತ್ರದಲ್ಲಿ 250 ಜನ ಇದ್ದಾರೆ. ಇವತ್ತು ನಮ್ಮ ಚಿಲ್ಕಲ್ನರ್ಪು ಹೋಬಳಿ ಸೇರಿ ಈ ಒಂದು ವರ್ಷದಲ್ಲಿ ಸುಮಾರು 11,250 ಮಕ್ಕಳು ಇವತ್ತು ಇದುವರೆಗೂ ಹಾಜರಾತಿ ಆಗಿರ್ತಕ್ಕಂಥ ಒಂದು ಫಲಿತಾಂಶ ನಮ್ಗೆ ದೊರಕೈತಿ. ಶಿಕ್ಷಣಕ್ಕೆ ಯಾಕೆ ನಾನು ಹೆಚ್ಚಿನ ಒತ್ತು ಕೊಡ್ಬೇಕಂದ್ರೆ, ನಾನು ಯಾಕೆ ಒಂದು ಸಂಕಲ್ಪ ಮಾಡಿದ್ದೆ ಅಂದರೆ, ಇವತ್ತು ನಾನು ನಮ್ಮ ತಂದೆ ತಾಯಿ ನಾನು ಓದಿಸ್ಬೇಕಂತ ಭಾಳಷ್ಟು ಪ್ರಯತ್ನ ಪಟ್ಟೆ. ನಾವು ಆರ್ಥಿಕವಾಗಿ ಚೆನ್ನಾಗಿದ್ರೂ ನಾನು ಓದೋಕ್ಕಾಗಿಲ್ಲ. ನಂತರ ಯಾರೂ ಅವಿದ್ಯಾವಂತರಾಗಬಾರ್ದು, ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮ ಅಂದ್ಕೊಂಡ್ವಿ ಅಂತ ಈ ತೀರ್ಮಾನವನ್ನು ಮಾಡಿದ್ವಿ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ ಕಾರಣ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಗುರುಗಳು, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನಮ್ಮ ಗುರುಗಳವರು, ಈ 3 ಜನನ ನಾವು ಪಾಲನೆ ಮಾಡಿದಾಗ ನಾನು ಈ ಕ್ಷೇತ್ರದಲ್ಲಿ ನಾನು ಶಾಸಕರಿಗೆ ಅದು ತಮ್ಮ ತಂದೆ ತಾಯಿಯಂದರು ನಿಮ್ಮ ಮೇಲೆ ಭಾಳಷ್ಟು ಗಮನ ಇಟ್ಟು ನಮ್ಮ ಮಕ್ಕಳಿಗೆ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಕೊಡ್ಬೇಕಂತ ಅವ್ರು ಏನು ಒಂದು ಸಂಕಲ್ಪ ಮಾಡಿರ್ತಾರೆ. ತಾವು ವಿದ್ಯಾರ್ಥಿಗಳು ನೀವು ಈ ಸಮಾಜದಲ್ಲಿ ಅತಿ ಎತ್ತರಕ್ಕೆ ಬೆಳಿಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಶಿಕ್ಷಣ ಕೊಡ್ತಕ್ಕಂಥ ಗುರುಗಳನ್ನ ತಾವು ಪಾಲನೆ ಮಾಡಿದಾಗ ನೀವು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ಅಂತ ನಾವು ಹಿಂದಿನ ವರ್ಷ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸಾಧನೆ ಶಾಲೆಗೆ ವಿದ್ಯಾರ್ಥಿಗೆ ಬಂದಿದೆ. ಇದು ಭಾಳಷ್ಟು ಸಂತೋಷ ಅಂತ ನಾನು ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ಅದೇ ರೀತಿ ಇವತ್ತು ಏನು ನಾವು ಘೋಷಣೆ ಮಾಡಿದಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗೆ ಮುಂದಿನ ವರ್ಷವೂ ಸಹ 1 ಲಕ್ಷ ಮೊದಲನೇ ಬಹುಮಾನ ಕೊಡ್ತೀರಿ. ಎರಡನೇ ಅತಿ ಹೆಚ್ಚಿನ ಅಂಕ ಪಡ್ತಕ್ಕಂಥವ್ರಿಗೆ 50,000 ಮತ್ತು 3ನೇ ಸ್ಥಾನಕ್ಕೂ ಸಹ ನಾವು 25,000 ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ. ಅದೇ ರೀತಿ ಇವತ್ತು ಆ ಶಾಲೆಯ ಶಿಕ್ಷಕರಿಗೂ ಏನು ಈ ವರ್ಷ ನಾವು ಅವ್ರನ್ನ ಗೌರವಿಸಿ ಒಂದು ಸನ್ಮಾನ ಮಾಡಿದರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಈ ಸಾದ್ಲಿ ಗ್ರಾಮದ ಒಂದು ಇತಿಹಾಸ ನಾವು ನೋಡಿದಾಗ ಇಲ್ಲಿ ಚೋಳರ ಕಾಲವನ್ನು 400-500 ವರ್ಷ ಇತಿಹಾಸ ಇರ್ತಕ್ಕಂಥ 1000 ವರ್ಷ ಇತಿಹಾಸ ಇರ್ತಕ್ಕಂಥ ಈ ಸಾದ್ಲಿ ಗ್ರಾಮ ಈ ಒಂದು ಭಾಗಕ್ಕೆ ಈಗಾಗಲೇ ನಾವು ಶಕ್ತಿ ಮೀರಿ ಅತಿ ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಗುರುಗಳು ನಮ್ಮ ಸೀನಣ್ಣವರು ಅವರು ಒಂದು ಸಂಕಲ್ಪ ಮಾಡಿದ್ದಾರೆ. ಈ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದಂಥ ಒಂದು ಅವರಿಗೆ ಅವ್ರಿಗೇನಾದರೂ ಸವಲತ್ತು ಬೇಕಾದರೆ ನಮ್ಮ ಸೀನಣ್ಣವರು MBBS ವಿದ್ಯಾರ್ಥಿ ಆಗ್ಬೋದು,
ಮತ್ತು ಇಂಜಿನಿಯರಿಂಗ್ ಆಗ್ಬೋದು, ಇನ್ನೂ ಉನ್ನತ ಶಿಕ್ಷಣ ಯಾವುದೇ ಆಗ್ಬೋದು, ರೈತರ ಮಕ್ಕಳು ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅವರು ಈ ಬಾರಿ ನಮ್ಮ ಕಡೆಯಿಂದ ಆ ವಿದ್ಯಾರ್ಥಿಗಳಿಗೆ ಓದಿಸ್ತಕ್ಕೆ ನಾವು ಏನು ಬೇಕೋ ಅವ್ರು ಸಹಕಾರ ಕೊಡ್ತೀನಿ ಅಂತ